ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ವಿ ಸೂರ್ಯವಂಶಿ ಅಂಥೇಳಿ, ವಿಠ್ಠಲ್ ಬಿ ಸೂರ್ಯವಂಶಿ ಅಂಥೇಳಿ. ನಾನು ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಗೆ ಇಲ್ಲಿ ಆತ್ಮನಿರ್ಭರ ಭಾರತ ಯೋಜನೆಗೆ ಜಿಲ್ಲಾ ಸಂಪನ್ಮೂಲ ವ್ಯಕ್ತಿ ಅಂಥೇಳಿ ಸುಮಾರು ಒಂದು 4 ವರ್ಷದಿಂದ ನಾನು ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಈ ಧಾರವಾಡದಲ್ಲಿ ಇರುವಂಥ ಕೃಷಿ ಇಲಾಖೆ ಮತ್ತು ಗದಗ ಜಿಲ್ಲೆಯಲ್ಲಿ ಇರುವಂಥ ಕೃಷಿ ಇಲಾಖೆಯಲ್ಲಿ ಇರುವಂಥ ಜಂಟಿ ಕೃಷಿ ನಿರ್ದೇಶಕರ ಆಫೀಸಿನ ಮೂಲಕ ನಾನು ಜಿಲ್ಲಾ ಸಂಪನ್ಮೂಲ ವ್ಯಕ್ತಿಗಳಂತೇಳಿ ಕೆಲಸ ಮಾಡುವಂಥದ್ದು ನಾವು ಮಾಡ್ತಾ ಇರುವಂಥದ್ದು. ಇದ್ರದ್ದು ಮುಖ್ಯ ಉದ್ದೇಶ ಏನು ಅಂತಂದರೆ 2020ರಲ್ಲಿ ಏನಿದೆ ಮಾನ್ಯ ಪ್ರಧಾನಮಂತ್ರಿಗಳು ಆತ್ಮನಿರ್ಭರ ಭಾರತ ಯೋಜನೆಯನ್ನು ಪ್ರಾರಂಭ ಮಾಡಿದ್ದಾರೆ. ಇದು ಏನಂತಂದ್ರೆ ಮುಖ್ಯವಾಗಿ ಆಹಾರ ಸಂಸ್ಕರಣೆ ಮಾಡುವಂಥದ್ದಕ್ಕೆ ಅವಕಾಶಗಳು ಇದ್ದಾವೆ. ಸೊ ಆಹಾರ ಸಂಸ್ಕರಣೆ ಮಾಡಲಿಕ್ಕೆ ಇಡೀ ನಮ್ಮ ಭಾರತ ದೇಶದಲ್ಲಿ ಏನಿದೆ ಒಂದು 2 ಲಕ್ಷ ಜನರಿಗೆ ಸಹಾಯ ಆಗಬೇಕು ಮತ್ತು ಇದಕ್ಕೆ 10,000 ಕೋಟಿ ವಿನಿಯೋಗ ಮಾಡಬೇಕಂತ ತೆಗೆದಿರಿಸಿದ್ದಾರೆ. ಇದು ಸೆಂಟ್ರಲ್ ಗೌರ್ಮೆಂಟ್ದಲ್ಲಿ ಏನಿದೆ ಅಂದರೆ MOFI ಅಂತ ಇದೆ, ಅಂದರೆ ಮಿನಿಸ್ಟ್ರಿ ಆಫ್ ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರೀಸ್ ಅಂತ ಬರುತ್ತೆ. ಇದು ಆಹಾರ ಮಂತ್ರಾಲಯ ಅಂತ ಇದೆ. ಇದರ ಅಂಡರ್ದಲ್ಲಿ ಇದರ ಏನಿದೆ ವ್ಯಾಪ್ತಿಯಲ್ಲಿ ಬರುವಂಥದ್ದು PMFME ಯೋಜನೆ ಅಂತ ಬರುತ್ತೆ. PMFME ಯೋಜನೆ ಅಂತಂದರೆ ಪ್ರೈಮ್ ಮಿನಿಸ್ಟರ್ ಫಾರ್ಮಲೈಸೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರೈಸ್ ಅಂಥೇಳಿ. ಇದು ಯೋಜನೆಯನ್ನು 2020ರಿಂದ ಪ್ರಾರಂಭ ಆಗಿದೆ. ಇದು ಅವಧಿ 5 ವರ್ಷ ಇದೆ. 5 ವರ್ಷ ಅಂತಂದರೆ ಮತ್ತೆ ಈ 1 ವರ್ಷ ಎಕ್ಸ್ಟೆಂಡ್ ಮಾಡಿದ್ದಾರೆ. 2026ರವರೆಗೆ ಈ ಯೋಜನೆಯನ್ನು ಕಾರ್ಯವನ್ನು ವ್ಯಾಪ್ತಿಯಲ್ಲಿ ಬರೋದು ಅಂಥದ್ದು ಆಗುತ್ತೆ. ಇದು ನಮ್ಮ ಕರ್ನಾಟಕದಲ್ಲಿ ಕಪೆಕ್ ಅಂತೇಳಿ ಏನೋ ಸಂಸ್ಥೆ ಬರುತ್ತೆ, ಅದು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇದೆ. ಕರ್ನಾಟಕದಲ್ಲಿ ನೋಡಲ್ ಏಜೆನ್ಸಿ ಅಂತೇಳಿ ಕೆಲಸವನ್ನು ಮಾಡುವಂಥದ್ದು ಇದೆ. ಇದು ಎಲ್ಲ ನಮ್ಮ ಕರ್ನಾಟಕದಲ್ಲಿ ಕೃಷಿ ಇಲಾಖೆ ಮೂಲಕ ಇದೊಂದು ಆತ್ಮನಿರ್ಭರ ಭಾರತ ಯೋಜನೆಯನ್ನು ಏನಿದೆ ಅನುಷ್ಠಾನವನ್ನು ಮಾಡ್ತಾ ಇರುವಂಥದ್ದು. ಸುಮಾರು ಒಂದು 3 ವರ್ಷದಿಂದ ಈ ಯೋಜನೆಯನ್ನು ಅನುಷ್ಠಾನ ಮಾಡುವಂಥದ್ದು ಆಗ್ತಾಯಿದೆ. ಸೊ ಈ ಒಂದು ಯೋಜನೆಯಲ್ಲಿ ಮುಖ್ಯವಾಗಿ ಏನು ಅಂತಂದರೆ ಆಹಾರ ಸಂಸ್ಕರಣೆ ಮಾಡುವಂಥದ್ದು. ಈ ಉದಾಹರಣೆಗೆ ರೊಟ್ಟಿ ಮೆಷಿನ್ ಇರ್ಬೋದು, ಶಾವಿಗೆ ಮೆಷಿನ್ ಇರ್ಬೋದು, ಖಾರ ಕುಟ್ಟು ಮೆಷಿನ್ ಇರ್ಬೋದು, ಆಮೇಲೆ ಏನಿದೆ ಬೇಳೆ ಮಾಡುವಂಥದ್ದು ಮೆಷಿನ್ ಇರ್ಬೋದು, ಅಥವಾ ಹಾಲಿನಿಂದ ಖವಾ ಮಾಡುವಂಥದ್ದು, ಬೆಣ್ಣೆ ಮಾಡುವಂಥದ್ದು, ತುಪ್ಪ ಮಾಡುವಂಥದ್ದು, ಮಜ್ಜಿಗೆ ಮಾಡುವಂಥದ್ದು, ಆಮೇಲೆ ಏನಿದೆ ಎಣ್ಣೆ ತಯಾರು ಮಾಡುವಂಥದ್ದು, ಶೇಂಗಾದ ಎಣ್ಣೆ ಇರ್ಬೋದು, ಕುಸುಬೆ ಎಣ್ಣೆ ಇರ್ಬೋದು, ಈ ಥರನಾಗಿ ಆಮೇಲೆ ಬೇಕ್ರಿ ಮಾಡುವಂಥದ್ದು. ಒಟ್ಟಾರೆ ನಾವು ಸೇವಿಸುವಂಥ ಆಹಾರ ಏನಿದಾವೆ ಅಥವಾ ನಾವು ತಿನ್ನುವಂಥ ಪದಾರ್ಥಗಳು ಏನು ಬರ್ತವೆ ಅವು ಏನಿದೆ ಪ್ರೊಸೆಸ್ ಆಗುವಂಥದ್ದು. ಇದು ಏನಿದೆ ಜಂಟಿ ಕೃಷಿ ನಿರ್ದೇಶಕರ ಏನಿದೆ ಕೃಷಿ ಇಲಾಖೆಯಿಂದ ಈ ಯೋಜನೆಯನ್ನು ಅನುಷ್ಠಾನ ಆಗುವಂಥದ್ದು ಇದೆ. ಸೊ ಇದರಲ್ಲಿ ಏನಿದೆ ಅಂದರೆ ಮಷಿನ್ ಏನು ಅವರು ಪರ್ಚೇಸ್ ಮಾಡ್ತಾರೆ ಅದಕ್ಕೆ 50% ಸಬ್ಸಿಡಿ ಆಗುತ್ತೆ. 50% ಸಬ್ಸಿಡಿ ಅಂದರೆ 35% ಸಬ್ಸಿಡಿ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 15% ಸಬ್ಸಿಡಿ ಏನಿದೆ ರಾಜ್ಯ ಸರ್ಕಾರ ಕೊಡ್ತದೆ. ಎರಡು ಒಟ್ಟಿಗೆ ಏನು ಮಷಿನ್ ತೆಗೆದುಕೊಳ್ತಾರೆ ಅದಕ್ಕೆ 50% ಸಬ್ಸಿಡಿ ಆಗುತ್ತೆ. ಆಮೇಲೆ ಮಷಿನ್ ತೆಗೆದುಕೊಳ್ಳುವಂಥವ್ರು 10% ಮಿನಿಮಮ್ ಮಾರ್ಜಿನ್ ಮನಿ ಹಾಕಬೇಕು. ಅಂದರೆ ಅವ್ರದ್ದು ವಂತಿಗೆ ಮಿನಿಮಮ್ 10% ಹಾಕಬೇಕಾಗತ್ತೆ. ಆಮೇಲೆ ಮ್ಯಾಕ್ಸಿಮಮ್ ಅಂದರೆ 40% ವಂತಿಗೆಯನ್ನು ಹಾಕಬೇಕು. ಉದಾಹರಣೆಗೆ ಅವ್ರು ಮಷಿನ್ ಏನು ತೆಗೆದುಕೊಳ್ತಾರೆ ಅವರಿಗೆ 1 ಲಕ್ಷದ ಉದಾಹರಣೆ ಮಷಿನ್ ತೆಗೆದುಕೊಂಡ್ರೆ 50,000 ರೂಪಾಯಿ ಸಬ್ಸಿಡಿ ಆಗುತ್ತೆ. ಆಮೇಲೆ ಬೆನಿಫಿಷರಿ ಅವ್ರ ಕಾಂಟ್ರಿಬ್ಯೂಷನ್ನು 10,000 ಹಾಕುವಂಥದ್ದಾಗುತ್ತೆ. ಸೊ ಅವ್ರ ಮಷಿನ್ ಏನು ತೆಗೆದುಕೊಳ್ತಾರೆ ಅದಕ್ಕೆ ಏನಿದೆ ಸಬ್ಸಿಡಿ 50% ಆಗುವಂಥದ್ದಾಗುತ್ತೆ. ಆಮೇಲೆ ಕೇಂದ್ರ ಸರ್ಕಾರದಿಂದ ಮ್ಯಾಕ್ಸಿಮಮ್ ಆಗಿ ಸಬ್ಸಿಡಿ 10 ಲಕ್ಷದವರೆಗೆ ತೆಗೆದುಕೊಳ್ಬೋದು. ಆಮೇಲೆ 5 ಲಕ್ಷ ರಾಜ್ಯ ಸರ್ಕಾರದಿಂದ ಸಬ್ಸಿಡಿಯನ್ನು ತೆಗೆದುಕೊಳ್ಳುವಂಥದ್ದು ಅವಕಾಶಗಳು ಇದೆ. ಅಂದರೆ ಒಟ್ಟು ಒಂದು 30 ಲಕ್ಷದ ಮಷಿನ್ ತೆಗೆದುಕೊಂಡ್ರೆ ಅಂದರೆ ಬೆನಿಫಿಷರಿಗೆ 15 ಲಕ್ಷ ಸಬ್ಸಿಡಿ ಆಗುತ್ತೆ. 10 ಲಕ್ಷ ಸೆಂಟ್ರಲ್ ಗೌರ್ಮೆಂಟ್ ಕೊಡುತ್ತೆ, 5 ಲಕ್ಷ ರಾಜ್ಯ ಸರ್ಕಾರ ಕೊಡುವಂಥದ್ದಾಗತ್ತೆ. ಆಮೇಲೆ ಇದು ಎಲ್ಲ ಈ ಒಂದು ಪ್ರೊಸೆಸ್ ಆಗುವಂಥದ್ದು ಬ್ಯಾಂಕ್ ಮೂಲಕ ಆಗುವಂಥದ್ದಾಗತ್ತೆ. ಬ್ಯಾಂಕ್ದಲ್ಲಿ ಏನಿದೆ ಯಾರು ಏನಿದೆ ಈ ಉದ್ಯಮ ಮಾಡ್ಬೇಕಂತಾರೆ, ಈ ಒಂದು ಉದ್ಯೋಗ ಮಾಡ್ಬೇಕಂತಾರೆ, ಅವ್ರ ಬ್ಯಾಂಕ್ದಲ್ಲಿ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು, ಆಮೇಲೆ ಬ್ಯಾಂಕಿನ ವ್ಯವಹಾರ ಸರಿಯಾಗಿರಬೇಕು, ಆಮೇಲೆ ಬ್ಯಾಂಕ್ದಲ್ಲಿ ಅವರು ಯಾವುದೇ ಸಾಲ ತೆಗೆದುಕೊಂಡಿದ್ರೆ ಸರಿಯಾಗಿ ಮರುಪಾವತಿ ಮಾಡಿರುವಂಥದ್ದು ಇರ್ತದೆ. ಆಮೇಲೆ ಬ್ಯಾಂಕಿನ ಒಟ್ಟಾರೆ ಸಿಬಿಲ್ ಸ್ಕೋರು ಚೆನ್ನಾಗಿದ್ದರೆ ಬ್ಯಾಂಕ್ದಿಂದ ಇದು ಏನಿದೆ ಈ ಯೋಜನೆಯಲ್ಲಿ ಆಹಾರ ಸಂಸ್ಕರಣೆ ಮಾಡುವಂಥದ್ದು ಮಾಡಿಕೊಳ್ಳೋಕ್ಕೆ ಅವಕಾಶ ಇದೆ. ಸುಮಾರು ಈಗಾಗಲೇ ನಾನು ಈ ಧಾರವಾಡ ಜಿಲ್ಲೆಯಲ್ಲಿ ಒಂದು 300 ಜನರಿಗೆ ಬೇರೆ ಬೇರೆ ಆಹಾರ ಸಂಸ್ಕರಣೆ ಮಾಡುವಂಥದ್ದಕ್ಕೆ ಏನಿದೆ ಸಹಾಯವನ್ನು ಪಡ್ಕೊಂಡಿದ್ದಾರೆ. ಇದರಲ್ಲಿ ಸುಮಾರು ಒಂದು 150 ಜನ ರೊಟ್ಟಿ ಮೆಷಿನ್ ತೆಗೆದುಕೊಳ್ಳುವಂಥದ್ದು. ಸೊ ಇದರಲ್ಲಿ ಏನಿದೆ 3 ನಮೂನಿ ಮಷಿನ್ ಬರುತ್ತೆ. ಒಂದು ತಾಸಿಗೆ 200ರಿಂದ 300 ರೊಟ್ಟಿ ಆಗುವಂಥದ್ದು ಇದ್ದಾವೆ.
ಆಮೇಲೆ ಒಂದು ತಾಸಿಗೆ 400ರಿಂದ 500 ರೊಟ್ಟಿ ಆಗುತ್ತೆ, ಒಂದು ತಾಸಿಗೆ 800 ರೊಟ್ಟಿ ಆಗುವಂಥದ್ದು ಇದ್ದಾವೆ, ಒಂದು ತಾಸಿಗೆ 1000 ರೊಟ್ಟಿ ಆಗುವಂಥದ್ದು ಮಷಿನ್ಗಳು ಸಿಗ್ತಾ ಇದ್ದಾವೆ. ದಿವಸಕ್ಕೆ ಒಂದು ಕನಿಷ್ಠ ಏನಿದೆ ಅಂತಂದರೆ ಒಂದು 800, 1000, 4000, 5000 ರೊಟ್ಟಿ ಮಾಡಿನೂ ಒಬ್ಬೊಬ್ಬರು ಮಾರಾಟ ಮಾಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಸುಮಾರು ಒಂದು ವರ್ಷಕ್ಕೆ ಸುಮಾರು ಏನಿದೆ ಲಕ್ಷಗಟ್ಟಲೆ ರೊಟ್ಟಿ ಮಾಡಿ ಅವರು ಮಾರಾಟ ಮಾಡಿನೂ ಅದರ ಆದಾಯವನ್ನು ಪಡಿತಾ ಇದ್ದಾರೆ. ಸುಮಾರು ಒಂದು ತಿಂಗಳಿಗೆ ಒಂದು 30ರಿಂದ 40,000, 50,000 ಅವರು ಆದಾಯವನ್ನು ಪಡಿತಾ ಇರುವಂಥದ್ದು ಆಗ್ತದೆ. ಯಾರು ಈ ಯೋಜನೆಯಲ್ಲಿ ಫಲಾನುಭವಿಗಳು ಆಗ್ಬೇಕಂತ ವಿಚಾರ ಇದೆ, ಅವ್ರು ಏನು ಕಾಗದ ಪತ್ರ ಬೇಕಾಗ್ತವೆ ಅಂದರೆ ಆಧಾರ್ ಕಾರ್ಡ್ ಬೇಕಾಗತ್ತೆ, ಪ್ಯಾನ್ ಕಾರ್ಡ್ ಬೇಕಾಗತ್ತೆ, ಆಮೇಲೆ ಅವ್ರದ್ದು ವೈಯಕ್ತಿಕ ಅವ್ರದ್ದು ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಅವ್ರದ್ದು ಏನಿದೆ ವೋಟರ್ ID ಇರ್ಬೋದು, ಆಮೇಲೆ ಇತ್ತೀಚಿನ 6 ತಿಂಗಳ ಪಾಸ್ಬುಕ್ ಏನಿದೆ ಎಂಟ್ರಿ ಇರ್ತದೆ ಅದರ ಜೆರಾಕ್ಸ್ ಬೇಕಾಗುತ್ತೆ, ಅಥವಾ ಸ್ಟೇಟ್ಮೆಂಟ್ ಕೊಡ್ಬೋದು. ಆಮೇಲೆ ಅವ್ರದ್ದು ಹಳ್ಳಿಯಲ್ಲಿ ಇದ್ದರೆ ಪಂಚಾಯತಿಯಿಂದ ಪರವಾನಗಿ ಪತ್ರ ಬೇಕಾಗತ್ತೆ, ಉದ್ಯಮಿ ಆಧಾರ ಬೇಕಾಗತ್ತೆ, ಆಮೇಲೆ ಸ್ಯಾಂಕ್ಷನ್ ಆದ ನಂತರ ಫುಡ್ ಲೈಸೆನ್ಸ್ ಬೇಕಾಗುತ್ತೆ. ಆಮೇಲೆ ಅವ್ರು ಯಾವ ಮಷಿನ್ ತೆಗೆದುಕೊಳ್ತಾರೆ ಅದ್ರ ಮಷಿನ್ ಕೊಟೇಶನ್ ಬೇಕಾಗುತ್ತೆ. ಅವ್ರು ಏನಾದರೂ ಎಜುಕೇಷನ್ ಮಾಡಿದರೆ ಓದೇ ಇದ್ದರೂ ಮಾಡ್ಬೋದು. ಈಗ ಏನು ಉದಾಹರಣೆಗೆ ಒಂದು 10ನೇ ಕ್ಲಾಸ್ ಆಗಿತ್ತು, PUC ಆಗಿತ್ತು, ಅವರೆಲ್ಲ ಆದರೆ ಅದು ಏನಾಗ್ತದೆ ಡಾಕ್ಯುಮೆಂಟ್ ಕೊಟ್ಟರೆ ಅಲ್ಲಿ ಪ್ರೊಜೆಕ್ಟ್ ರಿಪೋರ್ಟ್ ಕೊಡುವಂಥದ್ದು. ಈ ಧಾರವಾಡ ಮತ್ತು ಗದಗ 2 ಜಿಲ್ಲೆಯಲ್ಲಿ ಯಾರಾದರೂ ಇದ್ದರೆ ನನ್ನ ಹೆಸರು ಮತ್ತು ನನ್ನ ಮೊಬೈಲ್ ನಂಬರು ಹೇಳಿಬಿಡ್ತೀನಿ. ನನ್ನ ಹೆಸರು ವಿಠ್ಠಲ್ B. ಸೂರ್ಯವಂಶಿ ಅಂತೇಳಿ. ನನ್ನ ಮೊಬೈಲ್ ನಂಬರು 9880640615. ಇದೆಲ್ಲ ಬ್ಯಾಂಕ್ ಮೂಲಕ ಆಗುವುದರಿಂದ ನಾವು ಬ್ಯಾಂಕಿಗೆ ಹೋಗಿ ಭೇಟಿ ಆಗ್ತೀವಿ. ಈ ಬೆನಿಫಿಷರಿ ಏನಿರ್ತಾರೆ, ಯಾರು ಫಲಾನುಭವಿಗಳಿರ್ತಾರೆ, ಅವರು ಸಿಬಿಲ್ ಸ್ಕೋರ್ ಚೆನ್ನಾಗಿರ್ಬೇಕಾಗತ್ತೆ. ಬ್ಯಾಂಕ್ದಲ್ಲಿ ಅವರು ಬೆನಿಫಿಷರಿಗೆ ನಾವು ಕಾಂಟ್ಯಾಕ್ಟ್ ಮಾಡಿ ಕೊಡ್ತಾ ಇದ್ದೀವಿ. ಈಗಾಗಲೇ ನಾವು ಎಲ್ಲ ಧಾರವಾಡದಲ್ಲಿ ಎಷ್ಟು ಬ್ಯಾಂಕ್ಗಳಿದಾವೆ, ಎಷ್ಟು ಬ್ರ್ಯಾಂಚಸ್ ಅದಾವೆ, ಎಲ್ಲ ಬ್ರ್ಯಾಂಚಸ್ಗೆ ಹೋಗಿ ನಾವು ಬೆನಿಫಿಷರಿಯನ್ನು ಕರೆದುಕೊಂಡು ಹೋಗಿ ಅವ್ರ ಸಿಬಿಲ್ ಸ್ಕೋರು, ಬ್ಯಾಂಕಿನ ವ್ಯವಹಾರ ಯಾವ ಥರನಾಗಿದೆ ನಾವು ಸ್ವತಃ ಅವ್ರು ಭೇಟಿ ಆಗ್ತೀವಿ. ಭೇಟಿಯಾಗಿ ಅವ್ರ ಸಿಬಿಲ್ ಸ್ಕೋರ್ ನೋಡಿಕೊಂಡು ಅವ್ರ ಸಿಬಿಲ್ ಸ್ಕೋರು 700 ಮೇಲೆ ಇದ್ದರೆ, ಬ್ಯಾಂಕ್ದಲ್ಲಿ ಅವರು ಚೆನ್ನಾಗಿ ವ್ಯವಹಾರ ಇತ್ತಂದರೆ ಬ್ಯಾಂಕ್ದವರು 100% ಏನಿದೆ ಅವರಿಗೆ ಈ ಯೋಜನೆಯಲ್ಲಿ ಸಹಾಯ ಮಾಡಲಿಕ್ಕೆ ಮುಂದೆ ಬಂದೇ ಬರ್ತಾರೆ. ಸರ್, ಈಗ ಒಂದೇನಿದೆ ಅಂದರೆ ನಾವು ಯಾರು ಈ ಒಂದು ಆಹಾರ ಸಂಸ್ಕರಣೆ ಮಾಡಬೇಕಂತೇಳಿ ಜನ ಮುಂದೆ ಬರ್ತಾರೆ, 18 ವರ್ಷದ ಮೇಲ್ಪಟ್ಟು ಯಾರಿದ್ದಾರೆ, ಆಮೇಲೆ ಅವರಿಗೆಲ್ಲ ನಾವೇ ಗೈಡ್ ಮಾಡ್ತಾ ಇರುವಂಥದ್ದು. ಅವರು ಯಾವ್ಯಾವ ಡಾಕ್ಯುಮೆಂಟ್ ಬೇಕಾಗುತ್ತೆ ಅವರು ನಮಗೆ ನಮ್ಮ ವಾಟ್ಸಪ್ಪಿಗೆ ಅವರು ಏನಿದೆ ಫೋಟೋ ಮಾಡಿ ಅಥವಾ ಸ್ಕ್ಯಾನ್ ಮಾಡಿ ಕಳಿಸಿದ್ರು ನಡೆಯುತ್ತೆ, ಅಥವಾ ಅವರು ನಮಗೆ ಜಿರಾಕ್ಸ್ ಕಾಪಿ ಕೊಟ್ಟರು ಆಗುತ್ತೆ. ಬೆನಿಫಿಷರಿ ಯಾರು ಇದ್ದಾರೆ ಅವರು ನಮಗೆ ಸಬ್ಮಿಟ್ ಮಾಡಬೇಕಾಗತ್ತೆ. ನಾವು ಎಲ್ಲ ₹1 ಏನು ಖರ್ಚಿಲ್ಲಾರ್ದೆ ನಾವು ಪ್ರೊಜೆಕ್ಟ್ ಮಾಡಿ ಕೊಡ್ತೀವಿ ಅವ್ರಿಗೆ. ಸರ್, ಇದು ಒಂದೇನೇನೆ ಅಂದರೆ ಈಗ ನಮಗೆ ರೊಟ್ಟಿ ಮೆಷಿನ್ ಏನು ತೊಗೋಬೇಕು, ಈ ಶ್ರೀರಾಮ್ ಅವ್ರ ಕಡೆ ಬಂದರೆ ಅವರು ನಮಗೆ ಅಪ್ರೋಚ್ ಮಾಡ್ತಾರೆ. ಆಮೇಲೆ ಅಪ್ರೋಚ್ ಮಾಡಿದ ನಂತರ ಬೆನಿಫಿಷರಿ ನಮ್ಮ DRP ಯಾರಾದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೊಡ್ತಾರೆ. ಅವರು ನಮಗೆ ಏನೇನು ಡಾಕ್ಯುಮೆಂಟ್ ಬೇಕಾಗ್ತದೆ ನಾವು ಬೆನಿಫಿಷರಿಗೆ ಹೇಳ್ತೀವಿ. ಹೇಳಿದ ನಂತರ ಅವ್ರ ಡಾಕ್ಯುಮೆಂಟ್ ನಾವು ಕಲೆಕ್ಟ್ ಮಾಡ್ಕೊತೀವಿ. ಕಲೆಕ್ಟ್ ಮಾಡ್ಕೊಂಡು ನಾವೇ ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿಕೊಡುವಂಥದ್ದು. ನಾವು ಪ್ರೊಜೆಕ್ಟ್ ರಿಪೋರ್ಟ್ ಮಾಡಲಿಕ್ಕೆ ಒಂದು 2-3 ದಿವಸ ಬೇಕಾಗುತ್ತೆ. ಆಮೇಲೆ ಅವ್ರದ್ದು ಮನಿ ಎಲ್ಲಿ ಮಾಡ್ತಾರೆ GPS ಫೋಟೋ ಬೇಕಾಗುತ್ತೆ. ಆಮೇಲೆ ಬ್ಯಾಂಕ್ದವ್ರು ಓಕೆ ಅಂದ ನಂತರ ಅವರೆಲ್ಲ ಡಾಕ್ಯುಮೆಂಟ್ ಕೊಟ್ಟ ನಂತರ ನಾವು ಪ್ರೊಜೆಕ್ಟ್ ರಿಪೋರ್ಟ್ ಮಾಡಿ ಅದು DRP ಸ್ಟೇಜ್ನಲ್ಲಿ ಇರುತ್ತೆ. ಅಪ್ಲಿಕೆಂಟ್ ಥ್ರೂ ಎಲ್ಲ ನಾವು ಡಾಕ್ಯುಮೆಂಟ್ ತೆಗೆದುಕೊಂಡು ಅಪ್ಲಿಕೇಶನ್ ಹಾಕಿದ್ರೆ DRP ಸ್ಟೇಜಿಗೆ ಬರುತ್ತೆ. ಆಮೇಲೆ ನಾವು ಅದನ್ನು ರೆಕಮೆಂಡ್ ಮಾಡಿ ಅದು DLC ಕಮಿಟಿಗೆ ಹೋಗುತ್ತೆ. DLC ಕಮಿಟಿ ಅಂತಂದರೆ ಡಿಸ್ಟ್ರಿಕ್ಟ್ ಲೆವೆಲ್ ಕಮಿಟಿ ಇದೆ. ಅದರಲ್ಲಿ ಯಾರ್ಯಾರು ಇರ್ತಾರೆ ಅಂದರೆ DC ಅವರು ಮಾನ್ಯ DC ಅವರು ಚೇರ್ಮನ್ ಇದ್ದಾರೆ, ಲೀಡ್ ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ನಬಾರ್ಡ್ದವರು DDM ಇರ್ತಾರೆ, ಆಮೇಲೆ ಜಂಟಿ ಕೃಷಿ ನಿರ್ದೇಶಕರು ಅಂತೇಳಿ ಆ ಜಾಯಿಂಟ್ DLC ಕಮಿಟಿಯಲ್ಲಿ ಇರ್ತಾರೆ. ಅವರು ಅಪ್ರೂವ್ ಮಾಡ್ತಾರೆ. ಅಪ್ರೂವ್ ಮಾಡಿದ ನಂತರ ಕಸ್ಟಮರ್ ಅಥವಾ ಬೆನಿಫಿಷರಿ ಯಾವ ಬ್ಯಾಂಕದ್ದು ಪ್ರಿಪೇರ್ ಮಾಡ್ತಾರೆ ಅಪ್ಲಿಕೇಶನ್ ಎಲ್ಲ ಆನ್ಲೈನ್ದಾಗೆ ಆಟೋಮೆಟಿಕ್ ಬಂದುಬಿಡುತ್ತೆ. ಆಟೋಮೆಟಿಕ್ ಬಂದ ನಂತರ ನಾವು ಎಲ್ಲ ಪ್ರೊಜೆಕ್ಟ್ ರಿಪೋರ್ಟ್ ಆಯಿತು, ಅವರಿಗೆ ಕವರಿಂಗ್ ಲೆಟರ್ ಇರ್ಬೋದು ಅಥವಾ ಉದ್ಯಮ ಆಧಾರ ಇರ್ಬೋದು, ಎಲ್ಲ ಡಾಕ್ಯುಮೆಂಟ್ ಒಂದು ಸೆಟ್ ಮಾಡಿ ಬ್ಯಾಂಕ್ ಮ್ಯಾನೇಜರ್ ಕೊಡುವಂಥದ್ದು ನಾವು ಮಾಡ್ತಾ ಇರುವಂಥದ್ದು. ಈಗ ನಾವು ಇರುವಂಥದ್ದು ತಾರಿಯಾಳಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಶ್ರೀರಾಮ ಫುಡ್ ಸೊಲ್ಯೂಷನ್ ಕಂಪ್ನಿಯಲ್ಲಿ ನಾವಿದ್ದೆವು. ಅವರಲ್ಲಿ ಏನಿದೆ ರೊಟ್ಟಿ ಮಿಷಿನ್ ಇದೆ, ಶಾವಿಗೆ ಮಿಷಿನ್ ಇದೆ, ಖಾರ ಕುಟ್ಟು ಮಿಷಿನ್ ಇದ್ದಾವೆ, ಎಣ್ಣೆ ಗಾಣ ಇದ್ದಾವೆ, ಆಮೇಲೆ ಹಿಟ್ಟಿನ ಗಿರಣಿಗಳಿದ್ದಾವೆ. ಈ ಥರನಾಗಿ ಬೇರೆ ಬೇರೆ ಎಲ್ಲನೂ ಮಿಷಿನ್ ಅವರಲ್ಲಿ ದೊರೀತವೆ. ಈ ಒಂದು ಕಂಪ್ನಿಯಲ್ಲಿ ನೀವು ಯಾವುದು ಸಿಲೆಕ್ಟ್ ಮಾಡಿರ್ತೀರಿ ಒಬ್ಬರೇ 3-4 ಮಿಷಿನು ತೆಗೆದುಕೊಳ್ಬೋದು. ರೊಟ್ಟಿ ಮಿಷಿನ್ ತೊಗೋಬೋದು, ಶಾವಿಗೆ ಮಿಷಿನ್ ತೊಗೋಬೋದು, ಖಾರ ಕುಟ್ಟು ಮಿಷಿನ್ ತೊಗೋಬೋದು, ಎಣ್ಣೆ ಗಾಣನೂ ತೊಗೋಬೋದು. ಒಂದು ಬೆನಿಫಿಷರಿ 4-5 ತೊಗೋಬೋದು. ಅವರ ಒಂದು ಸಾಮರ್ಥ್ಯ ತಕ್ಕಾಗಿ ಅವ್ರು ತೊಗೊಂಡು ಈ ಒಂದು ಏನಿದೆ ಕಂಪ್ನಿಗೆ ಬಂದು ನಮಗೆ ಅಪ್ರೋಚ್ ಆಗ್ರಿ. ಧಾರವಾಡ ಜಿಲ್ಲೆ ಮತ್ತು ಗದಗ ಜಿಲ್ಲೆಗೆ ನಮ್ಗೆ ಅಪ್ರೋಚ್ ಮಾಡಿದ್ರೆ ನಾವು ಪ್ರೊಜೆಕ್ಟ್ ಮಾಡಿಕೊಡುವಂಥದ್ದು ಆಗುತ್ತೆ. ಮತ್ತು ಎಲ್ಲರಿಗೂ ಈ ಒಂದು ವಿಡಿಯೋ ವೀಕ್ಷಣೆ ಮಾಡೋಕ್ಕೆ ನಮಸ್ಕಾರ, ಧನ್ಯವಾದ.